ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣ ಅವ್ಯಯಗಳಲ್ಲಿ 7ನೇ ಅವ್ಯಯ ಕೃದಂತಾವ್ಯಯ. ಇದರ ಒಂದು ಡೆಫಿನೇಷನ್ ತಿಳಿದುಕೊಳ್ಳೋಣ. ಕೃದಂತಾವ್ಯಯ ಎಂದರೇನು? ಕರ್ತೃ ಪ್ರತ್ಯಯ ಧಾತುಗಳಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಥವಾ ಆಖ್ಯಾತ ಪ್ರತ್ಯಯ ಸೇರಿದರೆ ಕ್ರಿಯಾಪದಗಳಾಗಿರುತ್ತವೆ. ಅದರಂತೆ ಧಾತುಗಳಿಗೆ ಕರ್ತೃ ಪ್ರತ್ಯಯಗಳ ಸೇರಿದರೆ ಕೃದಂತ ಪದಗಳಾಗುತ್ತವೆ. ಉದಾಹರಣೆ: ಧಾತುಗಳ ಮೇಲೆ ಊತ, ಉತ್ತ, ಅದೆ, ದರೆ, ಅಲು, ಅಲಿಕ್ಕೆ, ಅ, ಈ, ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳೆನಿಸುವವು. ಉದಾಹರಣೆ ನೋಡುವುದಾದರೆ, ಉದಾಹರಣೆ ಹೋಗುವ. ಇಲ್ಲೇನಾಗುತ್ತೆ, ಇದು ಉದಾಹರಣೆ, ಇದ್ರ ಪ್ರತಿಯೊಂದು ತಿಳ್ಕೊಬೋದು. ಹೋಗುವ, ಬಂದು, ದು ಇದೆ ನೋಡಿ. ನಂತರ ನೋಡಲು, ಅಲು ಇದೆ ನೋಡಿ. ಹೊರಟ, ಅ ಬಂದಿದೆ. ಬಿದ್ದ, ಮಾಡುತ್ತಾ, ತಿನ್ನುತ್ತಾ, ಮಾಡದೆ, ಬರೆಯಲು, ತಿಳಿಯಲಿಕ್ಕೆ, ಕೇಳಿ, ಕರೆದು ಇತ್ಯಾದಿ ಇವು ಕೃದಂತಾವ್ಯಯಕ್ಕೆ ಉದಾಹರಣೆಗಳು. 8ನೇ ಅವ್ಯಯ ತದ್ಧಿತಾಂತಾವ್ಯಯ. ತದ್ಧಿತಾಂತಾವ್ಯಯ ಎಂದರೇನು? ನಾಮ ವಿಭಕ್ತಿ ಪ್ರತ್ಯಯಗಳು ಹಾಗೂ ತದ್ಧಿತ ಪ್ರತ್ಯಯಗಳು ಸೇರಿ ನಾಮಪದಗಳಾಗುವವು. ತದ್ಧಿತ ಪ್ರತ್ಯಯಗಳು ಸೇರಿದವುಗಳಿಗೆ ತದ್ಧಿತ ಪದಗಳು ಅಥವಾ ತದ್ಧಿತಾಂತಾವ್ಯಯ, ತದ್ಧಿತಾಂತಗಳು ಎಂದು ಹೆಸರು. ಉದಾಹರಣೆ: ನಾಮಪದಗಳ ಮುಂದೆ ಅಂತೆ, ಹೋಲ್, ಹೋಲು, ಹೋಲ್, ಹೋಲು, ತನಕ, ವರೆಗೆ, ಮಟ್ಟಿಗೆ, ಹೋಸ್ಕರ, ಇಂಥ, ಆಗಿ, ಓಸುಗ ಮುಂತಾದ ಪ್ರತ್ಯಯಗಳು ಸೇರಿ ತದ್ಧಿತಾಂತಾವ್ಯಯಗಳೆನಿಸುವವು. ಉದಾಹರಣೆ: ರಾಮನಂತೆ, ಭೀಮನೋಲ್, ನನ್ನೋಲ್, ಚಂದನ ಹೋಲು, ಊರ ತನಕ. ಇಲ್ಲಿ ನೋಡಿ, ತನಕ ಇದೆಯಲ್ಲ ಉದಾಹರಣೆ, ಊರ ತನಕ. ನನ್ನ ಮಟ್ಟಿಗೆ, ಮಟ್ಟಿಗಿದೆ ನೋಡಿ ಇಲ್ಲಿ ಉದಾಹರಣೆ, ನನ್ನ ಮಟ್ಟಿಗೆ. ರಾಮನಿಗೋಸ್ಕರ, ಇಲ್ಲಿಗೋಸ್ಕರಕ್ಕೊಂದು ಉದಾಹರಣೆ, ರಾಮನಿಗೋಸ್ಕರ. ಗಿಂತ, ಇವನಿಗಿಂತ, ನಿನಗಾಗಿ. ರಾಮನಿಗೋಸ್ಕರ, ಇವನಿಗಿಂತ, ನಿನಗಾಗಿ. ಕಳ್ಳನಿಗೋಸ್ಕರ, ಕನ್ನಡಿಗ, ಸಾಲಗಾರ, ಹಾವಾಡಿಗ, ಸಿರಿವಂತ, ಬುದ್ಧಿವಂತ, ಬೀಗತಿ ಇತ್ಯಾದಿ ಇವು ತದ್ಧಿತಾಂತಾವ್ಯಯಕ್ಕೆ ಅರ್ಥ ಮತ್ತು ಉದಾಹರಣೆ ಜೊತೆ ನಾವು ತಿಳಿದುಕೊಂಡಿದ್ದೇವೆ. ತಮಗಿದು ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.